ಬೇಜಾರಾಗ್ತಿದೆ ನನ್ಗೆ. ಸರಿ, ಹಂಗಾದ್ರೆ ನಾನು ಹೊರಡ್ತೀನಿ. ನಂಗೆ ಬೇರೆ ಕೆಲ್ಸ ಇದೆ, ನಾನು ಹೋಗ್ಬೇಕು. ಸರಿ, ನಾಳೆ ಸಿಗೋಣ. ಹಾ ಹೋಗು, ನಿಂಗ್ ಬಾರಿ ಕೆಲ್ಸ ಇದೆ ಅಲ್ವಾ, ನಾನೇ ಸುಮ್ನೆ ಖಾಲಿ ಬಿದ್ದಿರ್ತೀನಿ. ಬಟ್ ಯಾ ಫರ್ಗೊಟ್ ಟು ಸೇ, ನಾನ್ ನಾಳೆಯಿಂದ ಸ್ವಲ್ಪ ಬಿಸಿ, ಸಿಗೋದಿಕ್ಕಾಗಲ್ಲ. ಮತ್ತೆ ಅವಾಗ್ಲಿಂದ ಸುಮ್ನೆ ಕೂತಿದ್ ನಾನು ಆ ಕಡೆ ಈ ಕಡೆ ನೋಡ್ಕೊಂಡು. ನೀನೇ ತಾನೇ ಮಾತಾಡೋದಿದೆ ಅಂತ ಕರ್ಸಿದ್ದು, ಇವಾಗ ನೀನ್ ನೋಡ್ರೆ ಸುಮ್ನೆ ಕೂತಿದ್ಯಾ. ಅಲ್ಲ, ನಾನ್ ಮಾತಾಡ್ತಿದ್ರು ನೀನ್ ಸುಮ್ನೆ ಇದ್ಯಾ. ಹಾ, ನಾನು ಅದ್ನೇ ಹೇಳಿದ್ದು ಮೊನ್ನೆ. ಬೆಳಿಗ್ಗೆಯಿಂದ ಎಷ್ಟ್ ಸಲ ಕಾಲ್ ಮಾಡಿದೀನಿ, ಟೆಕ್ಸ್ಟ್ ಮಾಡಿದೀನಿ, ರಿಸೀವ್ ಮಾಡ್ತಾ ಇಲ್ಲ, ರಿಪ್ಲೈ ಮಾಡ್ತಿಲ್ಲ. ಮಾಡ್ದೆ ಅಲ್ವಾ? ಯಾವಾಗ? ಮಧ್ಯಾಹ್ನ 12 ಗಂಟೆಗೆ. ಅದು ಏನು ಸಿಂಪಲ್ ಟೆಕ್ಸ್ಟ್ ಮೆಸೇಜ್, ಹ್ಯಾಪಿ ದೀಪಾವಳಿ ಅಂತ. ಒಂದ್ ಸ್ಮೈಲಿ ಇಲ್ಲ, ಒಂದ್ ಹಾರ್ಟ್ ಇಲ್ಲ. ಬ್ಯುಸಿ ಇದ್ದೆ ಅವತ್. ನಾನ್ ಸ್ವಲ್ಪ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ, ಹುಬ್ಳಿಗೆ. ನಿನ್ಗೆ ಗೊತ್ತಲ್ವಾ, ಅಲ್ಲೋದ್ರೆ ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕು. ಒಬ್ಬ ನಮ್ ಕಾಕ ತಲೆ ತಿಂತಾನೆ, ಆ ಕೆಲ್ಸ ಮಾಡು ಈ ಕೆಲ್ಸ ಮಾಡು ಅಂತ. ಸಾರಿ. ಈಗ ಕಳಿಸ್ತೀನಿ ತಗೋ, ಹ್ಯಾಪಿ ದೀಪಾವಳಿ ಅಂತ 2 ಹಾರ್ಟ್ ಜೊತೆಗೆ, 1 ರೆಡ್ 1 ಪಿಂಕ್. ನಿಂಗೆಲ್ಲ ತಮಾಷೆನೆ ಅಲ್ವಾ? ನಾನ್ ಕರ್ದೆ ಅಲ್ವಾ ನಿನ್ನ, ಮಾತಾಡ್ತೀಯಾ ಸಮಾಧಾನ ಮಾಡ್ತೀಯಾ ಅಂತ. ಹೋಗೋಗು, ಅದೇನೋ ಕೆಲ್ಸ ಇತ್ತು ಅಂದೆ ಅಲ್ವಾ, ಹೋಗು. ಸಾರಿ 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 ಏನ್ ಬೇಕಾಗಿಲ್ಲ, ಸಾಕು ಆಕ್ಟಿಂಗ್ ಮಾಡಿ. ನಾನ್ ಹೇಳಿದ್ಮೇಲೆ ಎಲ್ಲ ಸಾರಿ ಕೇಳೋದು. ಸರಿ, ಹಂಗಾದ್ರೆ ನಾನು ಹೊರಡ್ತೀನಿ. ನೋಡು, ಹೋಗು, ನಂದೇ ತಪ್ಪು ಎಲ್ಲ. ನಾನು ಹೋಗಿ ನಿನ್ನ ಹತ್ರ ಏನೇನೋ ಹೇಳ್ತೀನಿ. ಅದು ನಿಂಗಿಷ್ಟ ಅಂತ ಮನೆಯಿಂದ ಶೇಂಗಾ ಹೋಳಿಗೆ ತಂದಿದ್ದೆ. ನಿಂಗ್ ಬೇಡ ಅಂದ್ರೆ ಹೋಗ್ತಿರ್ತೀನಿ ನಾನು. ಹಂಗೆ ಹುಣಸೆ ಹಣ್ಣಿನ ಚಿಗ್ಳಿ ಕೂಡ ತಂದಿದ್ದೆ. ಕೊಟ್ಟಾಯ್ತಲ್ಲ, ಹೋಗ್ಬೋದು. ಅದು ಡಬ್ಬಿ ವಾಪಸ್ ಬೇಕಿತ್ತು, ಅದಕ್ಕೆ ಕಾಯ್ತಾ ಇರೋದು. ಹೆಂಗಿದೆ? ನೀನ್ ಕೊಡ್ಸಿದಲ್ಲ, ಚೆನ್ನಾಗಿದೆ.